ಸಿನಿಮಾ ಟ್ರೈಲರ್ ಲಾಂಚ್ ಆಗಿತ್ತು. ಸಿನಿಮಾ ಟ್ರೈಲರ್ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ನೀವು ಯೂಟ್ಯೂಬಲ್ಲಿ ಕಾಮೆಂಟ್ಸಲ್ಲೇ ನೋಡ್ಬೋದು. ಸಿನಿಮಾ ತುಂಬ ಡೀಪ್ ಆಗಿದೆ ಸ್ಟೋರಿ. ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ಕ್ಯಾರೆಕ್ಟರ್ಸನ್ನು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ತುಂಬ ಅದ್ಭುತವಾದ ಡೈರೆಕ್ಷನ್ ಆಗಿದೆ. ಒಳ್ಳೆ ಛಾಯಾಗ್ರಾಹಕರು ತೊಗೊಂಡಿದ್ದೀರಾ, ಒಳ್ಳೆ ತಂಡನ ಕಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ. ಐ ಥಿಂಕ್ ಇದಕ್ಕೆಲ್ಲ ಕಾರಣ ಒಂದು ಏನಂತ ಹೇಳಿದ್ರೆ ಒಂದು ಕತೆ. ಆ ಕತೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಅದರದ್ದು ಡೀಪ್ ರೂಟ್ಸ್ ಹೇಗಿತ್ತು ಅಂತ ಹೇಳಿದ್ರೆ ನಮಗೆ ಅಷ್ಟು ಒಂದು ಇನ್ಸ್ಪಿರೇಷನ್ ಆಯಿತು. ನಾವು ಆ್ಯಕ್ಟ್ ಮಾಡೋದಕ್ಕಾಗಲಿ ಅಥವಾ ನಾವು ಕೆಲಸ ಮಾಡೋದಕ್ಕಾಗಲಿ ಅದಕ್ಕೆಲ್ಲ ಕಾರಣ ನಾನು ಹೇಳಕ್ಕೆ ಹೋಗ್ತೀನಿ ಅಂದರೆ ಆಕಾಶ್ ಹಾಗೆ ಅಂಜಲಿ ಅವರು. ಯಾಕೆಂದರೆ ಅದ್ಭುತವಾದ ಒಂದು ಏನಂತಾರೆ ಕತೆಗೆ ಒಂದು ಗಾಢವಾದ ಪ್ರೀತಿ ಬೇಕು. ಆ ಗಾಢವಾದ ಪ್ರೀತಿ ಇವರಿಬ್ಬರಲ್ಲಿದೆ. ಇವ್ರನ್ನ ನಾವು ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಭೇಟಿಯಾಗಿ ಒಂದು ಮಾತುಕತೆ ಮಾಡಿ ಒಂದಿಷ್ಟು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸಿನಿಮಾಗೆ ಒಂದಿಷ್ಟು ಏನಂತಾರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಏನನ್ನ ನಾವು ಅದಕ್ಕೆ ಆ್ಯಡ್ ಮಾಡ್ಬೋದು ಅದನ್ನು ಆ್ಯಡ್ ಮಾಡಿ ಮಾಡುವಂಥ ಚಿತ್ರ ಇದು. ಸೊ ಯೂಟ್ಯೂಬಲ್ಲಿ ಹಾಕ್ತಿದೆ. ಯಾಕಂದರೆ ಎಲ್ಲರೂ ಏನು ಮಾಡ್ತಾರೆ, ಹ್ಯಾಪಿಯಾಗಿರೋದು ಹಾಕ್ತಾರೆ. ನಾವು ಅಲ್ಲಿ ಹೋಗಿದ್ದು, ಸಿಟಿಗೆ ಹೋಗಿದ್ದು, ಮಾಲ್ಗೆ ಹೋಗಿದ್ದು, ಖುಷಿ ಪಟ್ಟಿದ್ದು, ಅಡುಗೆ ಮಾಡಿದ್ದು ಹಾಕ್ತಾರೆ. ಆದರೆ ಈ ಥರ ಪರಿಸ್ಥಿತಿಗಳಲ್ಲಿ ಹೇಗೆ ನಾವು ನಡ್ಕೋಬೋದು ಅಥವಾ ಹೇಗೆ ಈ ಥರನೂ ಇರ್ಬೋದಾ ಅಂತ ಆ ಥರ ಒಂದು ಸಂದರ್ಭನ ಯೋಚನೆ ಮಾಡೋಕ್ಕೆ ಆಗಲ್ಲ. ಆ ಥರದ್ದೊಂದು ವಿಷಯಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಆ್ಯಂಡ್ ಏನಂದರೆ ಇವರು ಇವಾಗ್ಲೂ ಅಷ್ಟೇ ಬರೀ ಕೆಲಸ ಮಾಡಿಕೊಂಡು ಓಕೆ ಫ್ಯಾಮಿಲಿ ಅಷ್ಟೇ ಅಲ್ಲ, ಇವ್ರಿಗೆ ಬರ್ತಿರೋಂಥ ಹಣದಲ್ಲಿ ಒಂದು 20% ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಅದ್ರಲ್ಲಿ ಬರುವಂಥ 80%ಅಲ್ಲಿ ಇವರು ಅಂಜಲಿ ಅವ್ರನ್ನ ನೋಡ್ಕೊಳ್ತಾ ಹಾಗೆ ಫ್ಯಾಮಿಲಿ ಕೂಡ ನೋಡ್ಕೊಳ್ತಾ ಇದ್ದಾರೆ. ಇಂಥ ಒಳ್ಳೆ ಕಾರ್ಯದಲ್ಲಿ ಕೂಡ ಇವರು ತೊಡಗಿಸ್ಕೊಂಡಿದ್ದಾರೆ. ಇಂಥ ಒಂದು ಒಳ್ಳೆ ಮಹಾನ್ ಕಾರ್ಯ ಮಾಡ್ತಾರೆ ಅಂದರೆ ಜನರಿಗೆ ಒಂದಿಷ್ಟು ವಿಷಯಗಳು ತಲುಪಿಸೋದ್ರ ಜೊತೆಗೆ ಅವರು ಕೂಡ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಇದ್ರ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಬಂಗಾರದ ಮನುಷ್ಯ ಸಿನಿಮಾ ನೋಡಿರ್ತೀವಿ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀವಿ. ಸೊ ಆ ಸಿನಿಮಾ ಬಂದಾಗ ಸಾಕಷ್ಟು ಜನ ಸಿಟಿ ಬಿಟ್ಟು ಅವರು ವಾಪಸ್ ಅವ್ರ ಹಳ್ಳಿಗೆ ಹೋಗ್ತಾರೆ, ಭೂತಾಯಿಯ ಸೇವೆಗೆ ಅಂತ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗಿತ್ತು ಒಂದು ಸಿನಿಮಾ ನೋಡಿದಾಗ. ಸೊ ಅದೇ ರೀತಿಯಲ್ಲಿ ಒಂದು ಸಿನಿಮಾ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಅಥವಾ ಯಾವ್ದಾರ ವ್ಯಕ್ತಿಯ ಒಂದು ಮಾತುಗಳಾಗಿರ್ಬೋದು ಇನ್ಸ್ಪೈರ್ ಮಾಡುತ್ತೆ ಒಂದು ವಿಷಯ ಮಾಡೋದಕ್ಕೆ. ಪ್ರಸ್ತುತವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ತಂದೆ ತಾಯಿ 30 ವರ್ಷ 35 ವರ್ಷ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳೋದನ್ನ ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ 30 ನಿಮಿಷಕ್ಕೆ ಪ್ರೀತಿಯಾಗಿ ಬ್ರೇಕಪ್ ಆಗೋದು ಕೂಡ ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಎಚ್ಚರಿಸುವಂಥ ಒಂದು ವಿಷಯ ಬರಬೇಕು. ಅದು ಪುಸ್ತಕ ಆಗಿರ್ಬೋದು, ಅದರ ಮಾತಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಸೊ ಆ ಥರ ಎಚ್ಚರಿಸುವಂಥ ಒಂದು ಸಿನಿಮಾ ಲವ್ ಯು ಮಧು ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.